ಕೇವಲ ಒಂದೇ ಒಂದು ಹನಿ ಈ ಎಣ್ಣೆನ ನಿಮ್ಮ ಹಳೆ ಬಂಗಗೆ ಹಾಕಿದ್ರೆ ರಾತ್ರೋರಾತ್ರಿ ಬುಡದಿಂದ ಬಂಗನ ತೆಗೆಯೋ ಶಕ್ತಿ ಇದೆ ಈ ಎಣ್ಣೆಗೆ. ಇದು ಪ್ರೂವನ್ ಎಣ್ಣೆ. ಇದು ಯಾವುದು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಯಾವ ಎಣ್ಣೆ ಇದು ಅಂತ. ಅಷ್ಟು ಪವರ್ಫುಲ್ ಈ ಎಣ್ಣೆ. ಕೇವಲ ಒಂದೇ ಒಂದು ಹನಿ ಎಣ್ಣೆ ಮ್ಯಾಜಿಕ್ ಮಾಡುತ್ತೆ, ಎಸ್ಪೆಷಲಿ ಹಳೆ ಬಂಗಿರೋರಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಫ್ರೆಂಡ್ಸ್, ಜಾಸ್ತಿ ಹೇಳ್ಕೊಂಡು ಹೋಗಲ್ಲ. ನಾನು 3 ಸ್ಟೆಪ್ ಹೇಳ್ಕೊಡ್ತೀನಿ. ಸ್ಟೆಪ್ ನಂಬರ್ 1 ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ. ಸ್ಟೆಪ್ ನಂಬರ್ 2, ಈ ಆಯಿಲ್ ಯಾವುದು, ಈ ಎಣ್ಣೆ ಯಾವುದು, ಇದರ ಮಸಾಜ್ ಯಾವ ರೀತಿ ಇರುತ್ತೆ, ಇದು ಬೆನಿಫಿಟ್ ಏನು, ಪಿಗ್ಮೆಂಟೇಷನ್ ಏನು ಮಾಡುತ್ತೆ, 11 ಥರ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋ ಎಣ್ಣೆ ಇದು. ಸೊ ಇದೇನು ಸಾಮಾನ್ಯ 1-2 ಮೂಲಿಕೆಗಳಲ್ಲಿ ಮಾಡಿಲ್ಲ, 11 ಥರ ಗಿಡಮೂಲಿಕೆಗಳು. ಅದು ಏನೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ಟೆಪ್ ನಂಬರ್ 3, ಒಂದು ಪ್ಯಾಕ್ನ ರೆಡಿ ಮಾಡಿದ್ದೀನಿ. ಆ ಪ್ಯಾಕ್ನ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಮತ್ತು ಇದನ್ನು ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಇದೆ. ಅದು ಚಿಕ್ಕ ಚಿಕ್ಕ ಟಿಪ್ಸು, ಬಟ್ ಅದನ್ನು ಪಾಲಿಸದೇ ಇದ್ದರೆ ಸೈಡ್ ಎಫೆಕ್ಟ್ ಖಂಡಿತ ಮುಖದ ಮೇಲೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ನೆನೆ ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು, ವೀಡಿಯೋಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಏನೇನು ಎತ್ತ ಅಂತ. ಸೊ ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಸೊ ವೀಡಿಯೋನ ಕರೆಕ್ಟಾಗಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಆಯಿತಾ. ನೆನ್ನೆ ವೀಡಿಯೋ ಮಾಡಿದಾಗ ಯಾವಾಗ ನೀವು ಆಮ್ಲ ಹಾಕಿದ್ರಿ ಅಂತೆಲ್ಲ ಡೌಟ್ಸ್ ಇತ್ತು ಅವ್ರಿಗೆ. ಸೊ ವೀಡಿಯೋ ಕರೆಕ್ಟಾಗಿ ನೋಡಿ, ಸ್ಕಿಪ್ ಮಾಡಿಬಿಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವೀಡಿಯೋಗೆ ಬರೋಕ್ಕಾದ್ರೆ ಇದು ಮ್ಯಾಜಿಕ್ ಮಾಡುತ್ತೆ. ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ತೆಗೆದಿದೆ ಈ ಎಣ್ಣೆ. ಅಂಥದ್ರಲ್ಲಿ ಈ ಎಣ್ಣೆಯಿಂದಲೇ ಮಾಡಿರೋ ಒಂದು ಪ್ಯಾಕು, ಈ ಎಣ್ಣೆಯಿಂದಲೇ ಮಾಡಿರೋ ಒಂದು ಸೋಪು. ಸೊ ಎಲ್ಲನೂ ಒಂದೇ ಪದಾರ್ಥಗಳಲ್ಲಿ ಮಾಡಿರೋದು. ಸೋಪ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಮತ್ತು ನಮ್ಮ ಪ್ಯಾಕ್ ಆಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ಜಾಸ್ತಿ ತಡ ಮಾಡೋದು ಬೇಡ. ಇದೆಲ್ಲ ಮಾಡೋಕ್ಕೆ ಮುಂಚೆ ನೀವೇನು ಮಾಡಬೇಕು, ಪ್ಯಾಚ್ ಟೆಸ್ಟ್ ಮಾಡಬೇಕು. ಅದು ಹೆಂಗೆ ಏನು ಎತ್ತ ಅಂತ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗ್ಬೇಡ. ಫಸ್ಟು ನೋಡ್ಕೊಂಬನ್ನಿ ಯಾವ್ಯಾವುದು ಏನೇನು ಪದಾರ್ಥಗಳು ಹಾಕ್ತೆ, ಏನೇನು ರೆಡಿ ಮಾಡ್ತೆ ಅಂತ. ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3 ಹೇಳಿದ್ದೀನಿ. ಸ್ಟೆಪ್ ನಂಬರ್ 1 ಏನು ಅಂತ ಇವತ್ತಿನ ವೀಡಿಯೋಲಿ ಇಲ್ಲಿ ಲೈವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 3 ಸ್ಟೆಪ್ ಅಂತ ಹೇಳಿದೆ ನಿಮಗೆ. ಸೊ ಇಲ್ಲಿ ನಾನು 3rd ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 3rd ಸ್ಟೆಪ್ಪು, ಆಯಿತಾ. ಇದು ಮುಲತಿ ಪೌಡ್ರು. ಮುಲತಿ ಪೌಡ್ರ್ ಜೊತೆ ಕೆಲವೊಂದು ಬೇರುಗಳನ್ನ ಮಿಕ್ಸ್ ಮಾಡಿರ್ತೀವಿ, ಆಯಿತಾ. ಅದು ಮುಲತಿ ಪೌಡ್ರ್ ತೊಗೊಂಡಿದ್ದೀನಿ. ಈ ಮುಲತಿ ಪೌಡ್ರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಟ್ಟಾಗಿ ಇದು ನೀವು ಪ್ಯಾಚ್ ಟೆಸ್ಟ್ ಮಾಡದೆ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಪ್ರತಿಯೊಂದು ಪದಾರ್ಥನೂ ಇವತ್ತಿನ ವೀಡಿಯೋ ನಾನು ಶೇರ್ ಮಾಡೋದು ಎಲ್ಲ ಪ್ಯಾಚ್ ಟೆಸ್ಟ್ ಆಗಿರಬೇಕು. ಓಕೆ. ಇದನ್ನು ಕುಡಿಯೋ ನೀರಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಕುಡಿಯೋ ನೀರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ 3 ಸ್ಟೆಪ್ಪು ನಿಮಗೆ ಪಿಗ್ಮೆಂಟೇಷನ್ನು ತೆಗಿಯೋದಕ್ಕೆ. ಸೊ ಇವಾಗ ಕೆಲವರು ಡೌಟ್ ಬರೋದು, ಹೇಮಾ ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಇದಾಗಿ ಬರುತ್ತೋ ಅಂದರೆ, ನೀವು ಒಂದು 10 ಗ್ರಾಮ್ ಅಷ್ಟು ಮುಲತಿ ಪೌಡ್ರನ್ನ ಗಂಧಿ ಅಂಗಡಿಯಲ್ಲಿ ತೊಗೊಂಡು ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾದ್ರೆ, ಆಯಿತಾ. ಸೊ ಅದು ನಾನು ವೀಡಿಯೋಲಿ ಹೇಳ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ. ಸೊ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಸ್ಟೆಪ್ ನಂಬರ್ 3. ಸ್ಟೆಪ್ ನಂಬರ್ 2 ಹೇಳ್ತೀನಿ. ಸ್ಟೆಪ್ ನಂಬರ್ 1 ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತಾ. ಇದಕ್ಕೆ ನೀವು ಮೊಸರಾದರೂ ಹಾಕ್ಬೋದು. ನಾನಿಲ್ಲಿ ಮೊಸರು ಇಲ್ಲ ನನ್ನ ಹತ್ರ ಇವತ್ತು. ಸೊ ನಾನಿಲ್ಲಿ ಕುಡಿಯೋ ನೀರು ಹಾಕೋತಾ ಇದ್ದೀನಿ. ಹಾಲು ಮಿಕ್ಸ್ ಮಾಡಬೇಡಿ. ಮೊಸರು ಅಥವಾ ಸಿಹಿ ಮೊಸರು ಅಥವಾ ಇದು ಅತಿ ಮಧುರ, ಜ್ಯೇಷ್ಠ ಮದ್ದು, ಲಿಕೋರೈಸ್, ಮುಲತಿ ಪೌಡರ್, ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಹದಕ್ಕಿದ್ರೆ ಸಾಕು. ಇದು ಸ್ಟೆಪ್ ನಂಬರ್ 3, ಆಯಿತಾ. ಸ್ಟೆಪ್ ನಂಬರ್ 2 ಬಂದ್ಬಿಟ್ಟು ಈ ಎಣ್ಣೆ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ತೆಗೆದಿರೋ ಎಣ್ಣೆ. ಆಯುರ್ವೇದದಲ್ಲಿ ಪ್ರೂವನ್ ಇದು ಯಾವ ಎಣ್ಣೆ ಅಂತ ನಾನು ವೀಡಿಯೋ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ. ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಒಂದ್ಸಲ ಹೆಸರು ಹೇಳ್ತೀನಿ. ಮತ್ತು ಇದು ಸ್ಟೆಪ್ ನಂಬರ್ 2, ಇದು ಸ್ಟೆಪ್ ನಂಬರ್ 3. ಸ್ಟೆಪ್ ನಂಬರ್ 1 ಏನು ಹೇಮಾ ಅಂದರೆ ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಬನ್ನಿ. ನೋಡಿದ್ರಲ್ಲ, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3, ರೈಟ್. ಈಗ ಸ್ಟೆಪ್ ನಂಬರ್ 1 ಏನು ಹೇಮಾ, ಅದಕ್ಕೆ ಬರ್ತಾಯಿದ್ದೀನಿ. ಸ್ಟೆಪ್ ನಂಬರ್ 1 ನಮ್ಮ ಅದ್ಭುತವಾದ ಸೋಪು. ಇಷ್ಟೇ ಇರೋದು ನನ್ನ ಹತ್ರ ಸೋಪು. ಓಕೆ. ಇದು ಮುಲತಿ ಸೋಪ್, ಆಯಿತಾ. ಎಷ್ಟೇ ಜನಕ್ಕೆ ಮ್ಯಾಜಿಕ್ ಮಾಡಿಬಿಟ್ಟಿದೆ ಅಂದರೆ, ಪಿಗ್ಮೆಂಟೇಷನ್ ಇಲ್ಲ ಅಂತ ತೊಗೊಂಡವರು ಸ್ಕಿನ್ ವೈಟ್ನಿಂಗ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಫಸ್ಟು ನನ್ನ ಫೇಸ್ನ ಇದಕ್ಕೆ ಮುಂಚೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಓಕೆನಾ.
ಈ ಮಸಾಜ್ ಟೆಕ್ನಿಕ್ ಸೋಪ್ ತೊಗೊಂಡಿರೋರು ಗೊತ್ತು ಏನು ಅಂತ. ಓಕೆ, ಈಗ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಯಾವುದೇ ಸೋಪು ನಿಮಗೆ ಶೈನಿಂಗ್ ಕೊಡೋಲ್ಲ, ವೈಟ್ನಿಂಗ್ ಕೊಡೋಲ್ಲ, ಬ್ರೈಟ್ನಿಂಗ್ ಕೊಡೋಲ್ಲ, ಅದು ಇನ್ಸ್ಟೆಂಟಾಗಿ ನೋಡಿ. ಓಕೆ, ನೀಟಾಗಿ ಒಂದ್ಸಲ ಟ್ಯಾಪ್ ಟ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಆಯಿಲ್ ಇದು ಸ್ಟೆಪ್ ನಂಬರ್ 1. ನಾನು ಇವಾಗ ಏನು ಮಾಡಿದೆ ಸೋಪ್ದು ಸ್ಟೆಪ್ ನಂಬರ್ 1. ಬಟ್ ಇದು ಶೂಟ್ ಆಗಿಲ್ಲ ಮುಲತಿ ಅಂದರೆ ಈ ರೆಮಿಡಿ ಯಾವುದು ಮಾಡಬೇಡಿ, ಅದನ್ನು ಹೇಳ್ಬಿಡ್ತೀನಿ. ಓಕೆನಾ, ನಾನೇ ಲೈವ್ ಎಕ್ಸಾಂಪಲ್, ನನ್ನ ಫೋಟೋಸ್ ನೋಡ್ಕೊಂಬನ್ನಿ, ಯೂಟ್ಯೂಬಲ್ಲೇ ಇದೆ. ಓಕೆ ನೋಡಿ, ಈಗ ನಾನೇನಂದೆ, ಒಂದೇ ಒಂದು ತೊಟ್ಟೆಣ್ಣೆ ನೋಡಿ. ಇದರದ್ದು ಪವರು ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೀನಿ. ಇದರದ್ದು ಪವರು 21 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು 2 ತಿಂಗಳು ಹೇಳ್ತೀನಿ. ಯಾಕೆ ಅಂದರೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಏನಂತೀವಿ, ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳ್ಳೋಣ. 21 ದಿನನ ಅದು ವರ್ಕ್ ಸ್ಟಾರ್ಟ್ ಆಗೋದು, ಆಯಿತಾ. ಪ್ಲಸ್ ಇದು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಹಾಕ್ಕೊಳ್ಳಿ, ಆಯಿತಾ. ಬಟ್ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು, ನಾನು ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ಸೊ ನಾನು ಥ್ರೂ ಔಟ್ ಫೇಸ್ ಹಾಕೋತೀನಿ. ಈಗ ಇದು ಬಂದುಬಿಟ್ಟು ನಲಪಮರಾಡಿ ಕೇರಳ ಟೀ ತೈಲಂ. ಇದು ಕೇರಳ ಬೇಸ್ ಆಯಿಲು. ನಲಪಮ ಇಸ್ ನಥಿಂಗ್ ಬಟ್ ದಿ ಕೋಕೋನಟ್, ತೆಂಗಿನಕಾಯಿ. ಯಾಕಂದರೆ ಕೇರಳದು ಬೇಸೆ ತೆಂಗಿನಕಾಯಿ, ಸೊ ಅದರಿಂದ ಮಾಡಿರೋದು. ಈಗ ಯಾರ್ಯಾರಿಗೆ ಕಸ್ತೂರಿ ಅರಿಶಿನ ಅಲರ್ಜಿ ಇದೆಯೋ ದಯವಿಟ್ಟು ಎಣ್ಣೆ ಉಪಯೋಗಿಸ್ಕೋಬೇಡಿ, ನಿಮಗೂ ಇದಕ್ಕೆ ಆಗಬರಲ್ಲ, ಆಯಿತಾ. ಅಶ್ವಗಂಧ, ಶ್ರೀಗಂಧ ಮತ್ತು ಕಸ್ತೂರಿ ಅರಿಶಿನ ಪ್ರತಿಯೊಂದು ಇದೆ. ಸೊ ಆಯಿಲು ಸ್ವಲ್ಪ ಎಲ್ಲೋ ಇದೆ, ಆಯಿತಾ. ಇದನ್ನು ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಇದನ್ನಾದಮೇಲೆ ನಾನು ಯೂಶ್ವಲಿ ಏನಂತೀನಿ ಗೊತ್ತಾ, ಆಫ್ಟರ್ 4 o'clock ಮಾಡ್ಕೊಳ್ಳಿ. 4 o'clock ಮಾಡ್ಕೊಳ್ಳಿ ಇಫ್ ಯು ಆರ್ ವರ್ಕಿಂಗ್ ಲೇಡೀಸ್, ಆಯಿತಾ. ಇದು ಜೆಂಟ್ಸು ಲೇಡೀಸು ಅಂತ ಭೇದ ಭಾವ ಇಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಇಸ್ ನೆಸಸರಿ. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ, ಆಯಿತಾ. ಕೆಲಸದಿಂದ ಬಂದು ಮಾಡ್ಕೊಳ್ಳಿ. ಸೂರ್ಯನ ಕಿರಣಗಳನ್ನ ಜಾಸ್ತಿ ರೇಸ್ನ ಅವಾಯ್ಡ್ ಮಾಡಿ ಇದು ಮಾಡ್ಕೊಳ್ಬೇಕಾದಾಗ, ಆಯಿತಾ. ಸೊ ನೀವೇ ನೋಡಿ ನಿಮ್ಮ ಸ್ಕಿನ್ನಿನ ಟೆಕ್ಸ್ಚರು, ನಾನೇನು ಹೇಳೋದು ಬೇಡ. ಓಕೆ, ಇದು 1-2 ನಿಮಿಷ ಮಸಾಜ್ ಮಾಡಿ. ನಾನು ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ಒಂದು 8 ನಿಮಿಷ ಬಿಡಿ ಅಂತ ಹೇಳ್ತೀನಿ, ಆಯಿತಾ. ಒಂದು 8 ನಿಮಿಷ ಹೀಗೆ ಇರಿ. ನಾನು ವೈಪ್ ಮಾಡ್ಕೋತಿಲ್ಲ, ಲೈಟ್ ಮಸಾಜ್ ಮಾಡಿದ್ದೀನಿ. ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು. 2-3 ವರ್ಷ ಆದರೂ ಇದು ಏನಾಗಲ್ಲ. ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ, ಓಕೆನಾ. ಒಂದು 8 ನಿಮಿಷ ಆದಮೇಲೆ, 8 ನಿಮಿಷ ಆಗಿದೆ. ಈಗ 8 ನಿಮಿಷ ಆದಮೇಲೆ ನಾನು ಎಣ್ಣೆನ ಒರೆಸ್ತಿಲ್ಲ, ಅದು ಕಂಪ್ಲೀಟಾಗಿ ಎಳ್ಕೊಂಡಿದೆ. ಈಗ ಮುಲತಿ ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ನೀವು ಪ್ಯಾಚ್ ಟೆಸ್ಟ್ ಇಲ್ಲದೆ ಮುಲತಿನ ಯೂಸ್ ಮಾಡಿದ್ರೆ ನಿಮಗೆ ಅದು, ಈಗ ಪ್ಯಾಚ್ ಟೆಸ್ಟ್ ಇಲ್ಲದೆ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಎಣ್ಣೆನೂ ಅಷ್ಟೇ ತುಂಬ ಸ್ಟ್ರಾಂಗು. ಸೊ ನಲಪಮರಾಡಿ ಕೇರಳ ಟೀ ತೈಲಂ. ಇದು ಕೋಟಕಲ್ ಅವರ ವೆಬ್ಸೈಟ್ಗೆ ಹೋಗಿ, ಇಲ್ಲಾಂದರೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ಆಯುರ್ವೇದಿಕ್ ಅಂಗಡಿ, ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿದ್ದರೆ ತಗೊಳ್ಳಿ. ಇದು ನಾನೇ ಪುಡಿ ಮಾಡ್ಕೊಂಡಿರೋ ಮುಲತಿ, ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತಿ, ಲಿಕ್ಕೋರೈಸ್, ಅತಿ ಮಧುರ, ಜ್ಯೇಷ್ಠ ಮದ್ದು, ಎಕ್ಸೆಟ್ರಾ 10 ಗ್ರಾಮ್ ತೊಗೊಂಬಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಒಂದು 10 ನಿಮಿಷ ಆದಮೇಲೆ ಸಿಗ್ತೀನಿ. ಇದು ಕಂಪ್ಲೀಟಾಗಿ ಡ್ರೈ ಆಗಬಾರ್ದು. ಆ್ಯಕ್ಚುಲಿ ಇದಕ್ಕೆ ಮೊಸರು ಹಾಕಬೇಕು, ನನ್ನ ಹತ್ರ ಮೊಸರು ಇಲ್ಲ ಇವತ್ತು ಮನೇಲಿ. ಸೊ ನಾನು ಕುಡಿಯೋ ನೀರು ಹಾಕ್ಕೊಂಡಿದ್ದೀನಿ, ನೀವು ಮೊಸರು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಓಕೆನಾ. ಒಂದು 10 ನಿಮಿಷ ಆದಮೇಲೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸಿಸ್ ಲೆಟ್ ಮೀನು. ಪ್ರತಿಯೊಂದು ವಿಷಯದಲ್ಲಿ ನಾನೇನಂತೆ ಚಿಕ್ಕ ಟಿಪ್ಸ್ ಹೇಳ್ತೀನಿ. ಫಸ್ಟ್ ಸ್ಟೆಪ್ ಇವತ್ತಿನ ವೀಡಿಯೋಲಿ ಅಂದರೆ ಪ್ಯಾಚ್ ಟೆಸ್ಟ್ ನೋಡಿ. ಇದನ್ನು ನಿಮ್ಗೆ ಅಕಸ್ಮಾತ್ 8 ನಿಮಿಷಕ್ಕೆ ಮುಂಚೆನೇ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ. ನಿಮ್ಗೆ 8 ನಿಮಿಷಕ್ಕೆ ಮುಂಚೆನೇ ನಾನು ಡ್ರೈ ಅನಿಸ್ತಿತ್ತು, ಅಕಸ್ಮಾತ್ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ನೀವು 6-7 ನಿಮಿಷದಲ್ಲೇ ತೆಗಿಬೋದು. 8 ನಿಮಿಷನೇ ಇರಬೇಕು ಅಂತ ಏನಿಲ್ಲ ನೋಡಿ. ಓಕೆ, ನಿಮ್ಮ ಸ್ಕಿನ್ ಕ್ವಾಲಿಟಿನೇ ಚೇಂಜ್ ಆಗೋಗುತ್ತೆ. ಆಫ್ಟರ್ ಆಲ್ ಏನು ಒಂದು 20-30 ರೂಪಾಯಿ ಅತಿ ಮಧುರ ಜ್ಯೇಷ್ಠ ಮದ್ದು ನೋಡಿ. ಓಕೆ, ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ.
ಕ್ಲಾರಿಟಿ ಆಫ್ ಸ್ಕಿನ್ನು 8 ನಿಮಿಷ, ಆಯಿಲ್ ಅಪ್ಲಿಕೇಶನಲ್ಲಿ ಒಂದು 8 ನಿಮಿಷ, ಸೊ ಟೋಟಲಾಗಿ 16 ನಿಮಿಷ. ಇದು ಫುಲ್ ಪ್ರೊಸೀಜರ್ ಒಂದು 20ರಿಂದ 25 ನಿಮಿಷ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ನನಗಾಗಿದೆ ಅಂದರೆ ನಿಮಗೆ ಡೆಫಿನೆಟಾಗಿ ಆಗುತ್ತೆ ರೀ. ನಾನೇ ಲೈವ್ ಎಕ್ಸಾಂಪಲ್, ನಾನು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಅಂತ ಹೇಳಲ್ಲ. ನನ್ನ ಫೋಟೋಸು ಪಬ್ಲಿಕ್ ಆಗಿದೆ, ಯೂಟ್ಯೂಬಲ್ಲಿ ನೋಡಿ. ಹುಡ್ತಾನೆ ಬೆಳ್ಳಕ್ಕಿರೋರಿಗೆ ಏನಂದರೆ ನಾವು ಮತ್ತೆ ಬೆಳ್ಳಕ್ಕಾದ್ರೆ ಅದರಲ್ಲಿ ಇಟ್ಸ್ ಆಫ್ ನೋ ಇದು ಅಲ್ವಾ, ಏನೋ ದೊಡ್ಡ ವಿಷಯ ಅನಿಸಲ್ಲ. ಬಟ್ ನಮ್ಮಂಥ ಡಾರ್ಕ್ ಸ್ಕಿನ್ ಇರೋರು ಲಾಟ್ ಆಫ್ ಚೇಂಜಸ್ ಓವರ್ ದ ಮಂತ್ಸ್, ಲಾಟ್ ಆಫ್ ಚೇಂಜಸ್ ಆಗಿದೆ ತಿಂಗಳಲ್ಲಿ ಮಾಡಿರೋ ಪ್ರೊಸೀಜರ್. ನೀವಿದೇ ಈ ಟ್ರಾನ್ಸ್ಫಾರ್ಮೇಷನ್ ಆಫ್ ಸ್ಕಿನ್ ಮಾಡೋಕ್ಕೆ ಹೋದರೆ ನೀವು ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಕೊಡಬೇಕಾದ 50,000, 1,00,000, 2,00,000 ಮತ್ತೆ ಅಷ್ಟು ಖರ್ಚು ಮಾಡು, ಆ ಮೆಡಿಸಿನ್ಸ್ಗೆ ಅಷ್ಟು ಖರ್ಚು ಮಾಡು. ಅದು ಬದಲು ಇದೇನಿಲ್ಲ, 150, 160 ರೂಪಾಯಿ ತಂದಿಟ್ಕೊಂಡ್ರೆ 2 ವರ್ಷ 3 ವರ್ಷ ಧಾರಾಳವಾಗಿ ಉಪಯೋಗಿಸ್ಕೋಬೋದು. ಆಮೇಲೆ ಯೋಚನೆನೂ ಇಲ್ಲ, ನಾವು ಯಾವುದೋ ಕೆಮಿಕಲ್ ಹಾಕಿದ್ವಿ ಅಂತಲೂ ಇರೋಲ್ಲ. ಅಯ್ಯೋ ಆಯುರ್ವೇದಕ್ಕೆ ಯೂಸ್ ಮಾಡಿದ್ವಿ, ಗಿಡಮೂಲಿಕೆಗಳು ಹಾಕಿದ್ವಿ. ಗಿಡಮೂಲಿಕೆಗಳು ಬಂದು ಭಗವಂತ ಕೊಟ್ಟಿರೋ ವರದಾನ, ಇಟ್ಸ್ ನಾಟ್ ಮ್ಯಾನ್ ಮೇಡು, ನೇಚರ್ ಕೊಟ್ಟಿರೋದು. ಸೊ ಖಂಡಿತ ಅದು 1000ಗೆ 1000% ವರ್ಕ್ ಆಗುತ್ತೆ. ಒಂಚೂರು ರಿವೈಂಡ್ ಮಾಡ್ಕೊಳ್ಳಿ ನನ್ನ ಫೇಸ್ನ, ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ ನೋಡಿ, ಈಗ ನೋಡಿ. ಹುಟ್ಟಾಗಿಂದ ನನ್ನ ಸ್ಕಿನ್ ನೋಡಿದವರು ಲೈವಾಗಿ ಅವರೇ ಕೇಳ್ತಾರೆ, ಅಮ್ಮ ನನಗೂ ಒಂದು ಸೋಪ್ ಕೊಡ್ತೀಯಾ, ನಿನಗೆ ಹಿಂಗೆ ಚೇಂಜ್, ಯಾಕಂದರೆ ನೋಡಿದ್ದಾರೆ ನನ್ನ ಸ್ಕಿನ್ ಯಾವ ರೀತಿ ಇದೆ ಅಂತ, ಆಯಿತಾ. ಇದೆಲ್ಲ ಈ ಸೋಷಿಯಲ್ ಮೀಡಿಯಲ್ಲಿ ಹೇಳಬಾರ್ದು, ಹೇಳಬೇಕು ಅಂತ ಏನಿಲ್ಲ ರೀ. ಯಾಕಂದರೆ ನನ್ನ ಟ್ರಾನ್ಸ್ಫಾರ್ಮೇಷನ್, ನನ್ನ ಖುಷಿ ಇದು ಅಲ್ವಾ. ಇಟ್ಸ್ ಏನಂತೀವಿ, ನನಗೆ ಹೆಮ್ಮೆ ಥರ ವಿಷಯ ಇವೆಲ್ಲ. ನನ್ನಂಗೆ ಸುಮಾರು ಜನದ್ದು ಕಾಂಪ್ಲೆಕ್ಷನ್ ಆ ಥರ ಇರುತ್ತೆ, ಆಸೆ ಇದ್ದೇ ಇರುತ್ತೆ ಸ್ಕಿನ್ ಟೈಪ್ ಚೇಂಜ್ ಮಾಡ್ಕೋಬೇಕು ಅಂತ. ನಾನೇ ಲೈವ್ ಎಕ್ಸಾಂಪಲ್. ತಗೊಳ್ಳಿ ಪ್ರಾಡಕ್ಟ್ಸು, ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಪ್ರತಿದಿನ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಹಾಕ್ತಿರ್ಬೇಕಾದ್ರೆ ಏನಾರು ಡ್ಯಾಮೇಜ್ ಆದರೆ ನೆಕ್ಸ್ಟ್ ಡೇ ನಾನು ವೀಡಿಯೋ ಮಾಡೋಕ್ಕಾಗತ್ತಾ? ಆಗಲ್ಲ. ಓಕೆ, ವಿತ್ ಗ್ಲೋ ಕಮ್ಮಿ ಬಜೆಟಲ್ಲಿ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ನನ್ನ ಚಾನಲ್ಲು ಅಂತ ಹೇಳ್ಬೋದು. ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಎಲ್ಲದಕ್ಕೂ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಪದೇ ಹೇಳ್ತೀನಿ. ಪ್ಯಾಚ್ ಟೆಸ್ಟ್ ಇಲ್ಲ ಯೂಸ್ ಮಾಡಬೇಡಿ. ಯಾರ್ಯಾರು ಮುಲ್ತಾನಿ ಪೌಡ್ರ್ ಹಾಕಿ ಬರುತ್ತೋ ಧಾರಾಳವಾಗಿ ವಾಟ್ಸಪ್ ನಂಬರ್ ಇದೆ, ಕಾಲ್ ಮಾಡಬೇಡಿ. ವಾಟ್ಸಪ್ ಮಾಡಿ. ಸುಮಾರು ಜನ ತೊಗೊಂಡಿದ್ದಾರೆ, ನೀವು ಒಬ್ಬರಾಗ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಗೊತ್ತಲ್ಲ, ಲೈಕ್ ಶೇರು ಸಬ್ಸ್ಕ್ರೈಬ್ ಆಗ್ದಲ್ಲಿರೋ ಬೆಲ್ ಬಟನ್ ಒತ್ತಿ. ಈಗ ಪಿಗ್ಮೆಂಟೇಷನ್ ಇಲ್ಲ, ಬಟ್ ಈ ರೆಮಿಡೀಸು ಮಾಡ್ಕೊಂಡಿದ್ದೀನಿ, ಪಿಗ್ಮೆಂಟೇಷನ್ ರೆಮಿಡೀಸ್. ಯಾಕೆ? ಸ್ಕಿನ್ ಚೇಂಜ್ ಆಗಲಿ, ಟ್ರಾನ್ಸ್ಫಾರ್ಮೇಷನ್ ಆಗಿ, ಗ್ಲೋಯಿಂಗ್ ಬರಲಿ, ಕ್ರಿಸ್ಟಲ್ ಕ್ಲಿಯರ್ ಆಗಲಿ ಅಂತ. ಬರೀ ಬಂಗಿರೋರೇ ಇದನ್ನು ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ, ಬಂಗ್ ಹೋದವರು ಮಾಡ್ಬೋದು ಇದು. ಓಕೆನಾ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗ್ಬರಲ್ಲ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಗೊತ್ತಿದ್ದಿಲ್ಲ, ವಾಟ್ಸಪ್ಪು ಯೂಟ್ಯೂಬಲ್ಲಿ ಮೆಸೇಜಸ್ಸು. ಓಕೆ, ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.